ಎದುರಾದಂತೆ ಕಂಡು ಬರ್ತಾ ಇದೆ. ಭೂಮಿ ಕೈ ಬಿಡುವ ಮುನ್ನ ಕಾನೂನು ಪಾಲಿಸಬೇಕು, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯನ್ನ ಪಾಲಿಸಬೇಕು. ತಕ್ಷಣ ಭೂ ಸ್ವಾಧೀನ ಕೈಬಿಟ್ರೆ ಅಪಾಯ ಆಗುತ್ತಾ? ಕಂಪನಿಗಳು ಕೋರ್ಟ್ಗೆ ಹೋಗುವ ಅಪಾಯ ಇದೆ. ಅಷ್ಟು ಸುಲಭದ ವಿಚಾರ ಅಲ್ಲ. ಕಾನೂನು ಪರಿಮಿತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಕಸರತ್ತು ನಡೆಸ್ತಾ ಇದೆ ಸರ್ಕಾರ. ಈಗ ಸಾಧಕ ಬಾಧಕ ಚರ್ಚೆ ಮಾಡೋದಕ್ಕೆ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಿಎಂ ಮಾತಿಗೆ ಈ ವಿಚಾರವಾಗಿ ಸಹಮತವನ್ನ ವ್ಯಕ್ತಪಡಿಸಿದ ರೈತರು. ಈ ವಿಚಾರವಾಗಿ ಪ್ರಸ್ತಾಪ ಆಗಿದೆ. ಸರ್ಕಾರ ಕೈ ಬಿಡುತ್ತೆ, ಆಯ್ತು ನಾವು ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಿಲ್ಲ, ನಾವು ಕೈ ಬಿಡ್ತೀವಿ ಅಂತಂದ್ರೆ ಆಗ ಕಾನೂನು ಕಂಟಕ ಎದುರಾಗುತ್ತೆ. ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು. ಪ್ರಮುಖವಾಗಿ ಕಂಪನಿಗಳು ಕೋರ್ಟ್ಗೆ ಹೋಗುವ ಸಂದರ್ಭ ಇದಾಗುತ್ತೆ, ಕಂಪನಿಗಳು ಕೋರ್ಟ್ಗೆ ಹೋಗುವ ಅಪಾಯ ಇದೆ. ಹಾಗಾಗಿ ಕಾನೂನು ಪರಿಮಿತಿಯಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಕಸರತ್ತು ನಡೆಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಏನ್ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು, ಕೇಳ್ಕೊಂಬನ್ನಿ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು ಅಂತ. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ. ಡೇಟು 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು ಅಂತ. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ. ಡೇಟು 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಸಮಸ್ಯೆ ಎದುರಾದಂತೆ ಕಂಡು ಬರ್ತಾ ಇದೆ. ಭೂಮಿ ಕೈ ಬಿಡುವ ಮುನ್ನ ಕಾನೂನು ಪಾಲಿಸಬೇಕು, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯನ್ನ ಪಾಲಿಸಬೇಕು. ತಕ್ಷಣ ಭೂ ಸ್ವಾಧೀನ ಕೈಬಿಟ್ರೆ ಅಪಾಯ ಆಗುತ್ತಾ? ಕಂಪನಿಗಳು ಕೋರ್ಟ್ಗೆ ಹೋಗುವ ಅಪಾಯ ಇದೆ. ಅಷ್ಟು ಸುಲಭದ ವಿಚಾರ ಅಲ್ಲ. ಕಾನೂನು ಪರಿಮಿತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಕಸರತ್ತು ನಡೆಸ್ತಾ ಇದೆ ಸರ್ಕಾರ. ಈಗ ಸಾಧಕ ಬಾಧಕ ಚರ್ಚೆ ಮಾಡೋದಕ್ಕೆ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಿಎಂ ಮಾತಿಗೆ ಈ ವಿಚಾರವಾಗಿ ಸಹಮತವನ್ನ ವ್ಯಕ್ತಪಡಿಸಿದ ರೈತರು. ಈ ವಿಚಾರವಾಗಿ ಪ್ರಸ್ತಾಪ ಆಗಿದೆ. ಸರ್ಕಾರ ಕೈ ಬಿಡುತ್ತೆ, ಆಯ್ತು ನಾವು ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಿಲ್ಲ, ನಾವು ಕೈ ಬಿಡ್ತೀವಿ ಅಂತಂದ್ರೆ ಆಗ ಕಾನೂನು ಕಂಟಕ ಎದುರಾಗುತ್ತೆ. ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು. ಪ್ರಮುಖವಾಗಿ ಕಂಪನಿಗಳು ಕೋರ್ಟ್ಗೆ ಹೋಗುವ ಸಂದರ್ಭ ಇದಾಗುತ್ತೆ, ಕಂಪನಿಗಳು ಕೋರ್ಟ್ಗೆ ಹೋಗುವ ಅಪಾಯ ಇದೆ. ಹಾಗಾಗಿ ಕಾನೂನು ಪರಿಮಿತಿಯಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಕಸರತ್ತು ನಡೆಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಏನ್ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು, ಕೇಳ್ಕೊಂಬನ್ನಿ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು ಅಂತ. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ. ಡೇಟು 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು ಅಂತ. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ. ಡೇಟು 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಸಮಸ್ಯೆ ಎದುರಾದಂತೆ ಕಂಡು ಬರ್ತಾ ಇದೆ. ಭೂಮಿ ಕೈ ಬಿಡುವ ಮುನ್ನ ಕಾನೂನು ಪಾಲಿಸಬೇಕು, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯನ್ನ ಪಾಲಿಸಬೇಕು. ತಕ್ಷಣ ಭೂ ಸ್ವಾಧೀನ ಕೈಬಿಟ್ರೆ ಅಪಾಯ ಆಗುತ್ತಾ? ಕಂಪನಿಗಳು ಕೋರ್ಟ್ಗೆ ಹೋಗುವ ಅಪಾಯ ಇದೆ. ಅಷ್ಟು ಸುಲಭದ ವಿಚಾರ ಅಲ್ಲ.
ಕಾನೂನು ಪರಿಮಿತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಕಸರತ್ತು ನಡೆಸ್ತಾ ಇದೆ ಸರ್ಕಾರ. ಈಗ ಸಾಧಕ ಬಾಧಕ ಚರ್ಚೆ ಮಾಡೋದಕ್ಕೆ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಿಎಂ ಮಾತಿಗೆ ಈ ವಿಚಾರವಾಗಿ ಸಹಮತವನ್ನ ವ್ಯಕ್ತಪಡಿಸಿದ ರೈತರು. ಈ ವಿಚಾರವಾಗಿ ಪ್ರಸ್ತಾಪ ಆಗಿದೆ. ಸರ್ಕಾರ ಕೈ ಬಿಡುತ್ತೆ, ಆಯ್ತು ನಾವು ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಿಲ್ಲ, ನಾವು ಕೈ ಬಿಡ್ತೀವಿ ಅಂತಂದ್ರೆ ಆಗ ಕಾನೂನು ಕಂಟಕ ಎದುರಾಗುತ್ತೆ. ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು. ಪ್ರಮುಖವಾಗಿ ಕಂಪನಿಗಳು ಕೋರ್ಟ್ಗೆ ಹೋಗುವ ಸಂದರ್ಭ ಇದಾಗುತ್ತೆ, ಕಂಪನಿಗಳು ಕೋರ್ಟ್ಗೆ ಹೋಗುವ ಅಪಾಯ ಇದೆ. ಹಾಗಾಗಿ ಕಾನೂನು ಪರಿಮಿತಿಯಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಕಸರತ್ತು ನಡೆಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಏನ್ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು, ಕೇಳ್ಕೊಂಬನ್ನಿ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು ಅಂತ. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು. 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು ಅಂತ. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು. 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಸಮಸ್ಯೆ ಎದುರಾದಂತೆ ಕಂಡು ಬರ್ತಾ ಇದೆ. ಭೂಮಿ ಕೈ ಬಿಡುವ ಮುನ್ನ ಕಾನೂನು ಪಾಲಿಸಬೇಕು, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯನ್ನು ಪಾಲಿಸಬೇಕು. ತಕ್ಷಣ ಭೂ ಸ್ವಾಧೀನ ಕೈಬಿಟ್ರೆ ಅಪಾಯ ಆಗುತ್ತಾ? ಕಂಪನಿಗಳು ಕೋರ್ಟ್ಗೆ ಹೋಗುವ ಅಪಾಯ ಇದೆ. ಅಷ್ಟು ಸುಲಭದ ವಿಚಾರ ಅಲ್ಲ. ಕಾನೂನು ಪರಿಮಿತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಕಸರತ್ತು ನಡೆಸ್ತಾ ಇದೆ ಸರ್ಕಾರ. ಈಗ ಸಾಧಕ ಬಾಧಕ ಚರ್ಚೆ ಮಾಡೋದಕ್ಕೆ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಿಎಂ ಮಾತಿಗೆ ಈ ವಿಚಾರವಾಗಿ ಸಹಮತವನ್ನ ವ್ಯಕ್ತಪಡಿಸಿದ ರೈತರು. ಈ ವಿಚಾರವಾಗಿ ಪ್ರಸ್ತಾಪ ಆಗಿದೆ. ಸರ್ಕಾರ ಕೈ ಬಿಡುತ್ತೆ, ಆಯ್ತು ನಾವು ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಿಲ್ಲ, ನಾವು ಕೈ ಬಿಡ್ತೀವಿ ಅಂತಂದ್ರೆ ಆಗ ಕಾನೂನು ಕಂಟಕ ಎದುರಾಗುತ್ತೆ. ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು. ಪ್ರಮುಖವಾಗಿ ಕಂಪನಿಗಳು ಕೋರ್ಟ್ಗೆ ಹೋಗುವ ಸಂದರ್ಭ ಇದಾಗುತ್ತೆ, ಕಂಪನಿಗಳು ಕೋರ್ಟ್ಗೆ ಹೋಗುವ ಅಪಾಯ ಇದೆ. ಹಾಗಾಗಿ ಕಾನೂನು ಪರಿಮಿತಿಯಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಕಸರತ್ತು ನಡೆಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಏನ್ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು, ಕೇಳ್ಕೊಂಬನ್ನಿ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು ಅಂತ. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು. 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ. ನಾನು ಅದಕ್ಕೆ ಹೋರಾಟಗಾರರಿಗೆ 10 ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ. ಸರ್ಕಾರಕ್ಕೆ 10 ದಿನ ಸಮಯ ಬೇಕು ಅಂತ. 15ನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು. 15ನೇ ತಾರೀಕಿಗೆ ಸಭೆ ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ